ಸ್ನೇಹಿತರೆ ನಮಸ್ಕಾರ. ಯೂಶಲಿ ಪಿತ್ತಕೋಶದಲ್ಲಿ ಕಲ್ಲಾದರೆ ಕರಗಲ್ಲ, ಪಿತ್ತಕೋಶನ ತೆಗಿಬೇಕು ಅಂತ ಹೇಳ್ತಾರೆ. ಬಟ್ ನಾವು ಪಿತ್ತಕೋಶದ್ದು ಟ್ರೀಟ್ಮೆಂಟ್ ಏನು ಕೊಡಲ್ಲ. ಕೊಡೋದು ಬಂದು ಪೇಯ್ನ್ ಟ್ರೀಟ್ಮೆಂಟು, ಮಂಡಿ ನೋವಿಗೆ, ಸೊಂಟ ನೋವಿಗೆ, ಮತ್ತು ಡಿಸ್ಕ್ ಬಲ್ಜು, ದೆನ್ ರುಮಟೆಡ್ ಆರ್ಥರೈಟಿಸ್, ಆ ಥರ ಪೇಯ್ನ್ಫುಲ್ ಕಂಡೀಷನ್ಸ್ ಏನಿರುತ್ತೆ, ಮಸ್ಕ್ಯುಲೋಸ್ಕೆಲೆಟಲ್ ಕಂಡೀಷನ್ಸ್, ಅವಕ್ಕೆ ಮಾತ್ರ ಕೊಡೋದು. ಬಟ್ ನಾವು ಫಂಕ್ಷನಲ್ ಮೆಡಿಸಿನ್ ಡಾಕ್ಟರ್ಸ್ ಆಗಿರೋದ್ರಿಂದ ಯೂಶಲಿ ಬಾಡಿನ ಕಂಪ್ಲೀಟಾಗಿ ಸ್ಕ್ಯಾನಿಂಗ್ ಆಗಲಿ, ಬ್ಲಡ್ ಟೆಸ್ಟ್ ಆಗಲಿ ಅದನ್ನೆಲ್ಲ ಮಾಡಿಬಿಟ್ಟು ಅದ್ರದ್ದು ಏನೇನೆಲ್ಲ ವೇರಿಯೇಷನ್ ಇರುತ್ತೆ ಅದಕ್ಕೆ ಸಪ್ಲಿಮೆಂಟೇಷನ್ಸ್ ಕೊಟ್ಟಿರ್ತೀವಿ. ನಮ್ಮ ಜೊತೆ ಇದ್ದಾರೆ ಜ್ಯೋತಮ್ಮ ಅಂತ. ಅವರಿಗೆ ಪಿತ್ತಕೋಶದಲ್ಲಿ ಕಲ್ಲಿತ್ತು. ಯಾವಾಗ 2025 ಜುಲೈನಲ್ಲಿ ಸ್ಕ್ಯಾನಿಂಗ್ ಮಾಡಿರೋದ್ರಲ್ಲಿ ಪಿತ್ತಕೋಶದಲ್ಲಿ ಕಲ್ಲು 3.6 ಮಿಲಿಮೀಟರ್ ಇತ್ತು. ಇವಾಗ 10ನೇ ತಾರೀಕು ನಿನ್ನೆ ಸ್ಕ್ಯಾನಿಂಗ್ ಮಾಡಿದ್ದಾರೆ, ಪಿತ್ತಕೋಶದಲ್ಲಿ ಕಲ್ಲು ಹೋಗಿದೆ. 2 ಸ್ಕ್ಯಾನು ನಾನು ಜಸ್ಟ್ ನಿಮ್ಮ ಲಾಸ್ಟ್ಗೆ ಹಾಕ್ತೀನಿ, ಅದಂಗೆ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ದೆನ್ ಇವರಿಗೆ ಇನ್ನೊಂದು ಪ್ರಾಬ್ಲಮ್ ಏನಿತ್ತು ಅಂತಂದರೆ ಫೈಬ್ರಾಯ್ಡ್ ಯೂಟ್ರಸ್ ಇತ್ತು. ಫೈಬ್ರಾಯ್ಡ್ ಯೂಟ್ರಸ್ ಆದಾಗ ಹಾರ್ಮೋನ್ ಇಂಬ್ಯಾಲೆನ್ಸಿಂದನೇ ಫೈಬ್ರಾಯ್ಡ್ ಯೂಟ್ರಸ್ ಆಗ್ತಾ ಇರುತ್ತೆ. ಸೊ ಫೈಬ್ರಾಯ್ಡ್ ಯೂಟ್ರಸ್ ಆಗಿಬಿಟ್ಟು ದೆನ್ ಬ್ಲೀಡಿಂಗ್ ಜಾಸ್ತಿ ಆಗಿಬಿಟ್ಟು ಗರ್ಭಕೋಶನೇ ತೆಗಿಬೇಕು ಅಂತ ಹೇಳ್ತಾರೆ. ಗರ್ಭಕೋಶ ತೆಗೆದು ಇನ್ನೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಇನ್ನೂ ಕಂಟಿನ್ಯೂ ಆಗಿ ಬೋನ್ಸ್ ಆಸ್ಟಿಯೋಪೊರೋಟಿಕ್ ಆಗಿ ಇನ್ನೂ ಮಂಡಿ ನೋವು, ಸೊಂಟ ನೋವೆಲ್ಲ ಜಾಸ್ತಿ ಆಗುತ್ತೆ. ಸೊ ಆ ಥರ ಇರ್ತಕ್ಕಂಥ ಕಂಡೀಷನ್ಸ್ಗೆ ನಾವೇನು ಮಾಡಬೇಕು, ನಾವು ಕೆಲವು ಅಯೋಡಿನ್ ಡ್ರಾಪ್ಸು ಮತ್ತು ಕೆಲವು ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿದ್ವಿ. ಅವ್ರದ್ದು ಕೂಡ ಫೈಬ್ರಾಯ್ಡ್ ಯೂಟ್ರಸ್ ಹೋಗಿದೆ. ಇದರಲ್ಲಿ ಫೈಬ್ರಾಯ್ಡ್ ಯೂಟ್ರಸ್ ಮೆನ್ಷನ್ ಆಗಿತ್ತು. ಇದು ನೋಡಿ, ಈ ಸ್ಕ್ಯಾನಲ್ಲಿ ಇದರಲ್ಲಿ ಫೈಬ್ರಾಯ್ಡ್ ಯೂಟ್ರಸ್ ಇಲ್ಲ, ನಾರ್ಮಲ್ ಆಗಿದೆ. ಯೂಟ್ರಸ್ ಕಂಪ್ಲೀಟ್ಲಿ ನಾರ್ಮಲ್ ಆಗಿದೆ. ಸೊ ಇವೆರಡು ಸಿಗ್ನಿಫಿಕೆಂಟ್ ಚೇಂಜಸ್ ಆಗಿದೆ ಮೇಡಮ್ದು. ಇನ್ನೊಂದು ಬಂದು ಇನ್ನೊಂದು ಸ್ವಲ್ಪ ಅದು ಫ್ಯಾಟಿ ಲಿವರ್ ಇದೆ. ಫ್ಯಾಟಿ ಲಿವರ್ ಯೂಶಲಿ ಆದರೆ ಸ್ವಲ್ಪ ನಿಧಾನಕ್ಕೆ ಕಮ್ಮಿ ಆಗುತ್ತೆ. ಮುಂಚೆಗಿಂತ ಇವಾಗಿನ ಇಂಪ್ರೂವ್ಮೆಂಟ್ ಇದೆ, ಬಟ್ ಇನ್ನೂ ಕಮ್ಮಿ ಆಗಬೇಕು. ಕಂಪ್ಲೀಟಾಗಿ ಫ್ರಕ್ಟೋಸ್ ಫ್ರೂಟ್ ಐಟಮ್ಸು ಮತ್ತು ಹಾಲ್, ಬೆಲ್ಲ ಮತ್ತು ಸಕ್ಕರೆ, ಕಲ್ಸಕ್ಕರೆ, ಜೇನುತುಪ್ಪ, ಇದನ್ನೆಲ್ಲ ಫ್ಯಾಟಿ ಲಿವರ್ ಹೋಗೋವರೆಗೂ 100% ಝೀರೋ ಮಾಡಬೇಕು. ಡ್ರೈ ಫ್ರೂಟ್ಸ್ ಕೂಡ ಸಮೇತ, ಡ್ರೈ ನಟ್ಸ್ ತೊಗೋಬೋದು. ಸೊ ಇದನ್ನ ಅವಾಯ್ಡ್ ಮಾಡಿದ್ದಾದರೆ ಕಂಪ್ಲೀಟಾಗಿ ಈ ಥರ ಚೇಂಜಸ್ ಆಗ್ತಾ ಹೋಗುತ್ತೆ. ಇವಾಗ ಫೈಬ್ರಾಯ್ಡ್ ನಾರ್ಮಲ್ ಆಗಿದೆ ಮೇಡಮ್. ಥ್ಯಾಂಕ್ ಯು.